ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಸೋಮವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವರ್ಷದ ಕೊನೆಯ ಲಾಗ್ 2025ರ ಕೊನೆಯ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ಹತ್ರ ಬರೋ ತನಕ ಸುಮಾರು ಕೊನೆಯ ದಿನವೇ ಆಗಿರುತ್ತೆ ಅನಿಸುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಆಲೂಗೆಡ್ಡೆ ಪಲ್ಯ, ದೋಸೆ, ಹಾಗೆ ಸಿಂಪಲ್ ಆಗಿರೋ ಬೆಂಡೆಕಾಯಿ ಸಾಂಬಾರು. ತುಂಬ ದಿನ ಆಗಿತ್ತು ಬೆಂಡೆಕಾಯಿ ಸಾಂಬಾರನ್ನು ಶೇರ್ ಮಾಡಿರಲಿಲ್ಲ. ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಎಲ್ಲರೂ ಕೇಳ್ತೀರಾ, ಅಕ್ಕ ಉದ್ದಿನ ಕಾಳನ್ನು ಸಿಪ್ಪೆ ತೆಗೆದಿರಾ ಹಾಕಿದ್ದೀರಾ, ದೋಸೆ ಕಪ್ಪಾಗಲ್ವಾ ಅಂತ. ಖಂಡಿತ ಕಪ್ಪಾಗೋದಿಲ್ಲ. ದೋಸೆ ಮಾಡ್ತೀನಲ್ವಾ, ನೀವೇ ನೋಡಿ. ಯಾಕೆ ಅಂದರೆ ಸಿಪ್ಪೆ ಕಲ್ಲರ್ ಬಿಡೋದಿಲ್ಲ ಅಲ್ವಾ, ಹಾಗಾಗಿ ಕಪ್ಪಾಗೋದಿಲ್ಲ. ಹಾಗೆ ಜೀರಿಗೆ ಕಷಾಯ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕೊನೆಯನ್ನು ತೆಗೆದು ಆ ಜೀರಿಗೆ ಕಷಾಯಕ್ಕೆ ಸೇರಿಸ್ತೀನಿ. ಹೆಂಗೆ ಅಂದರೆ ಕುದಿಯೋದಕ್ಕೆ ಹಾಕೋದಿಲ್ಲ, ಚೆನ್ನಾಗಿ ಕುದ್ದ ಮೇಲೆ ಈ ಒಂದು ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ತುಂಬಾ ಒಳ್ಳೆಯದು. ಸುಮಾರು ಕಾಯಿಲೆಗಳಿಗೆ ಈ ಒಂದು ಅರಿಶಿನ ಕೊನೆ ರಾಮಬಾಣ ಅನ್ಬೋದು. ಆರೋಗ್ಯದಲ್ಲಿ ಏನಾರ ಸಮಸ್ಯೆ ಇದೆ, ಫುಡ್ ಪಾಯ್ಸನ್ ಆಗಿದೆ, ಕರಳಲ್ಲಿ ಏನಾದ್ರೂ ಸ್ವಲ್ಪ ಸೋಂಕುಗಳ ರೀತಿಯಲ್ಲಿ ಏನಾದ್ರು ಹರಡಿದೆ ಅಂತ ಅನ್ನೋದಾದರೆ ಖಂಡಿತ ಈ ಒಂದು ಅರಿಶಿನ ಕೊನೆ ತೆಗೆದು ಅದ್ರಲ್ಲಿ ಪೇಸ್ಟನ್ನು ಹಾಕ್ಕೊಂಡು ಕುಡೀರಿ. ಯಾಕೆಂದರೆ ಒರಿಜಿನಲ್ ಅರಿಶಿನ ಪುಡಿ ಸಿಗೋದಿಲ್ವಲ್ಲ, ಅದಕ್ಕೆ. ಏನಾದರೂ ನಿಮ್ಮ ಮನೆ ಹತ್ರದಲ್ಲಿದೆ, ಅರಿಶಿನ ಕೊನೆನ ಪೌಡ್ರ್ ಮಾಡಿಸಿ ಇಟ್ಕೊಂಡು ಯೂಸ್ ಮಾಡಬಹುದಾ ಅಂದರೆ ಖಂಡಿತ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಇಮ್ಯುನಿಟಿ ಪವರ್ ಬೂಸ್ಟ್ ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಮಾಡುತ್ತೆ ಈ ಒಂದು ಅರಿಶಿನ ನೀರು, ಅರಿಶಿನ ಕೊನೆ ತೆಗೆದು ಕುಡಿಯೋದ್ರಿಂದ ಅಂತಲೇ ಹೇಳ್ಬೋದು. ಎಷ್ಟೋ ಕಾಯಿಲೆಗಳು, ಎಷ್ಟೋ ನೋವುಗಳು, ಒಳ ನೋವುಗಳಿಗೆ ರಾಮಬಾಣ ಅಂತ ಹೇಳ್ತೀನಿ. ಇವತ್ತು ಆಗಲೇ ಹೇಳಿದ್ನಲ್ಲ, ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ 2025ರಲ್ಲಿ ಏನೆಲ್ಲ ಅಚೀವ್ಮೆಂಟ್ ಆಯಿತು, ಏನೆಲ್ಲ ನೋವುಗಳಾಯಿತು, ಇದ್ರ ಬಗ್ಗೆನೂ ಖಂಡಿತ ಮಾತಾಡೋಣ. 2025 ನನ್ನ ಜೀವನದಲ್ಲಿ ತುಂಬ ಖುಷಿ ಕೊಟ್ಟಂತಹ ಒಂದು ವರ್ಷ ಅಂತಲೇ ಹೇಳ್ಬೋದು. ಲೈಫಲ್ಲಿ ಎಲ್ಲರಿಗೂ ಶನಿ ಮಹಾತ್ಮ ರಾಶಿ ಫಲಕ್ಕೆ ಬಂದರೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಅವ್ರು ಬಂದು ತುಂಬಾ ಒಳ್ಳೆಯದಾಗಿದೆ. ತುಂಬಾ ನನಗೆ ಕಲಿಸ್ಕೊಟ್ಟಿದ್ದಾರೆ, ಕಲ್ತಿದ್ದೀನಿ, ಮುಂದಕ್ಕೂ ಕಲಿತೀನಿ ಅಂತ ಹೇಳ್ತೀನಿ. 2025 ಸ್ವಲ್ಪ ಒಡವೆ ಮಾಡಿಸ್ಕೊಂಡಿರೋವಂಥ ವರ್ಷ. ನನ್ನ ಮಕ್ಕಳ ಒಂದು ಕೆರಿಯರಲ್ಲಿ ಒಂದು ಪಾಸಿಟಿವ್ ವೈಬ್ ಇದ್ದಂಥ ವರ್ಷ. ಯಜಮಾನರ ವಿಚಾರದಲ್ಲಿ ನಾವೇನು ಅಂದ್ಕೊಂಡಿದ್ದೀವೋ, ನಾವೇನು ಗುರಿ ಮುಟ್ಟಬೇಕು ಅಂದ್ಕೊಂಡಿದ್ದೀವೋ ಅದು ಸಾಧಿಸಿದಂಥ ವರ್ಷ. ಅದರ ಜೊತೆಗೆ ಒಂದು ಅಂಗೈಯಷ್ಟಗಳ ಜಮೀನನ್ನು ಅಂದರೆ ನೀರಾವರಿ ಜಮೀನನ್ನ ತಗೊಂಡಂತಹ ವರ್ಷ. ಒಂದು ಕಡೆ ಖುಷಿ ಇದೆ, ಒಂದು ಕಡೆ ನೋವಿದೆ, ಒಂದು ಕಡೆ ಭಯನೂ ಇದೆ, ಒಂದು ಕಡೆ ಆತಂಕನೂ ಇದೆ, ಇನ್ನೊಂದು ಕಡೆ ಹೆಂಗಪ್ಪ ಅಂತ ಆಲೋಚನೆ ಮಾಡೋದು ಇದೆ. ಅಯ್ಯೋ, ಕೈ ಹಾಕಿದ್ದೀವಿ, ಮುಂದಕ್ಕೆ ಹೆಂಗೆ ಅಂತ ಇನ್ನೂ ತುಂಬ ಯೋಚನೆ ಮಾಡೋದು ಇದೆ. ಇದ್ರ ಜೊತೆಗೇ ನಡೆದಂತಹ ಒಂದು 2025 ವರ್ಷ ಮುಗಿತಾ ಬಂತು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಲೈಫಲ್ಲಿ ಈ ಥರ ಕಳೀತು, ಮುಂದೆ ನಿಮ್ಮ ಲೈಫಲ್ಲಿ ಒಳ್ಳೆ ರೀತಿಯಲ್ಲೇ ಕಳೀರಿ. ಕೆಲವ್ರಿಗೆ ತೊಂದರೆ ಆಗಿದೆ, ಕೆಲವರು ಕಣ್ಣೀರು ಇಟ್ಟಿದ್ದೀರಾ, ಕೆಲವರು ಸಂತೋಷವಾಗಿದ್ದೀರಾ. ಸಂತೋಷವಾಗಿರೋರ ಬಾಳಲ್ಲಿ ಇನ್ನೂ ಹೆಚ್ಚು ಸಂತೋಷ 2026 ಕೊಡಲಿ ಅಂತಂದರೆ, ಸಿಕ್ಕಾಪಟ್ಟೆ ನೋವಿಂದ ಕುಡಿದ್ದೀರಾ, ದುಃಖದಿಂದ ಕುಡಿದ್ದೀರಾ, ಅವಮಾನದಿಂದ 2025 ಏನಾದ್ರು ನೀವು ಕಳೆದಿದ್ದೇ ಆದರೆ 2026 ನಿಮ್ಮ ಕೈಯಲ್ಲಿ ಎಣಿಕೆಗೂ ಸಿಗಲಾರದೆ ಅಂತಹ ದುಃಖ ಹೋಗಿ ಸಂತೋಷ ಕೊಡಲಿ. ನಿಮ್ಮ ಕೈ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂಥ ಸಂತೋಷನ ಭಗವಂತ ನಿಮಗೆ ಕೊಡಲಿ, ಎಲ್ಲರಿಗೂ ನೋವು ಪಟ್ಟಿರೋರಿಗೆಲ್ಲ ಕೊಡಲಿ ಅಂತ ಈ ವರ್ಷದ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ. 2026ನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಇವತ್ತು ಆಲೂಗೆಡ್ಡೆ ಪಲ್ಯ ಅಂತ ಹೇಳ್ತೀನಲ್ಲ, ಅದ್ರ ಜೊತೆ ಸ್ವಲ್ಪ ಮಾತುಕತೆ ಅಂತೂ ಖಂಡಿತ ಇರುತ್ತೆ. 2026ರಲ್ಲಿ ನನ್ನ ಕೆಲವೊಂದು ಬದಲಾವಣೆಗಳಂತ ಖಂಡಿತ ಮಾಡ್ಕೊಳ್ತಾ ಇದ್ದೀನಿ. ಏನು ಅದನ್ನು ಅಂತಲೂ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ನಿಮಗೆ ಸಾಧ್ಯ ಆದರೆ ಅದನ್ನು ಖಂಡಿತವಾಗಿಯೂ ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬೋದು. ಇದರಿಂದ ನಿಮ್ಮ ಜೀವನವೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇದನ್ನ 4 ಜನದ ಜೊತೆ ಹಂಚ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂದ್ಕೊಂಡು ನಾನು ಅವನ ಹತ್ರ ಮಾತಾಡಿ ಈ ವಿಚಾರವನ್ನು ಮಾತಾಡ್ತಾ ಇದ್ದೀನಿ. ಖಂಡಿತ ಮೊದಲನೇದಾಗಿ ನನ್ನನ್ನು ನಾನು ವಿಮರ್ಶೆ ಮಾಡ್ಕೊಳ್ಳೋದು, ನನ್ನನ್ನು ನಾನು ಪ್ರೀತಿಸೋದು, ನನ್ನನ್ನು ನಾನು ಗೌರವಿಸ್ಕೊಳ್ಳೋದು. ನನ್ನ ಜೀವನದಲ್ಲಿ ಒಬ್ಬ ಸ್ನೇಹಿತೆ ಇದ್ದಾಳೆ, ನನಗೆ ತುಂಬ ಪ್ರಿಯವಾದ ಸ್ನೇಹಿತೆ ಅಂತಂದರೆ ಅದು ನನಗೆ ನಾನೇ. ಯಾಕೆಂದರೆ ನನ್ನಲ್ಲಿರುವಂತಹ ಗುಟ್ಟಾಗಿರ್ಬೋದು, ಕೋಪ ಆಗಿರ್ಬೋದು, ನನ್ನ ಬಂಡವಾಳ ಏನು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು, ಅದು ನನಗೆ ಮಾತ್ರ ಗೊತ್ತು.
ನನಗೆ ನಾನೇ ಗುಟ್ಟನ್ನ ನಾನು ಮೇಂಟೈನ್ ಮಾಡಿ ಇಟ್ಕೊಳ್ಳಿಲ್ಲ. ನನ್ನಲ್ಲಿ ನಾನೇ ಸತ್ಯ ನಡಿಲಿಲ್ಲ. ನನಗೆ ನಾನೇ ನಿಯತ್ತಾಗಿಲ್ಲ ಅಂತಂದರೆ ನಾನು ಯಾವತ್ತೂ ಯಾರಿಗೂ ನಿಯತ್ತಾಗಿರೋಕ್ಕಾಗೋದಿಲ್ಲ. ಯಾರನ್ನು ಖುಷಿ ಪಡಿಸೋದಕ್ಕಾಗೋದಿಲ್ಲ. ಬಟ್ ಇದ್ರಲ್ಲಿ ನಾನು ತುಂಬಾನೇ ಇದು ಮಾಡ್ತೀನಿ. ನನ್ನನ್ನು ನಾನು ಖುಷಿ ಪಟ್ಕೊಳ್ಳೋದಾಗಿರ್ಬೋದು, ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ಳೋದಾಗಿರ್ಬೋದು, ನನ್ನನ್ನು ನಾನು ಪ್ರೀತಿಸೋದಾಗಿರ್ಬೋದು, ಎಲ್ಲವನ್ನೂ ಮಾಡ್ತೀನಿ. ಖಂಡಿತ ಮಾಡಿ ಸ್ನೇಹಿತರೆ. ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನಿಮ್ಗೆ ಎಷ್ಟೇ ನೋವಿರಲಿ, ಎಷ್ಟೇ ಸಂತೋಷ ಇರಲಿ, ದುಃಖ ಇರಲಿ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಿರಲಿ, ಒಂದು ಮನಸ್ಸಿಗೆ ಹೇಳ್ಕೊಳಕ್ಕಾಗದೇ ಇರೋವಂತಹ ದುಃಖ ಏನೂ ಆಗೇ ಇರೋದಿಲ್ಲ ನಮಗೆ. ಕೆಲವೊಂದು ದುಃಖಗಳು ತನ್ನ ತಾನೇ ಬರುತ್ತೆ. ಬಟ್ ಯಾಕೆ ಅಂತ ರೀಸನ್ನೇ ಇರೋದಿಲ್ಲ. ದುಃಖ ಆಗ್ತಾ ಇರುತ್ತೆ. ಅದು ಮತ್ತೆ ಯಾಕೆ ಅಂತ ಗೊತ್ತಿಲ್ದಿರೋ ಸಂತೋಷನೂ ಬರುತ್ತೆ. ಅವೆಲ್ಲವನ್ನು ಕನ್ನಡಿ ಮುಂದೆ ಹಂಚ್ಕೊಳ್ಳಿ. ನಾವು ಕನ್ನಡಿ ಹೆಂಗೆ ಅಂದರೆ, ನಾವು ಒಂದು ಪಟ್ಟಷ್ಟು ಕೊಟ್ಟರೆ ಆ ಕಡೆಯಿಂದ ನಮ್ಗೆ 2 ಪಟ್ಟಷ್ಟು ಕೊಡುತ್ತೆ. ನಾವು ದುಃಖನ ಹೇಳ್ಕೊಂಡ್ರೆ ಆ ಕಡೆಯಿಂದ 2 ಪಟ್ಟಷ್ಟು ದುಃಖ ಕೊಡುತ್ತೆ. ಹಾಗಾಗಿ ಒಳ್ಳೆಯದನ್ನು ಮಾತ್ರ ಕನ್ನಡಿ ಮುಂದೆ ಹೇಳ್ಕೊಳ್ಳಿ. ಕನ್ನಡಿ ಮುಂದೆ ಕೆಟ್ಟದ್ದು ಹೇಳ್ಕೋಬಾರ್ದಾ ಅಂತ ನೀವು ಕೇಳ್ಬೋದು. ಖಂಡಿತ ಕನ್ನಡಿ ಮುಂದೆ ಅಳಿ, ಕರೀರಿ, ದುಃಖ ಹೇಳ್ಕೊಡಿ, ನೀವು ಬೈಕೋಬೇಕಾ ಬೈಕೊಳ್ಳಿ, ಎಲ್ಲನೂ ಮಾಡಿ. ಎಲ್ಲ ಮಾಡಾದ್ಮೇಲೆ ನಿಮ್ಮ ಮನಸ್ಸಲ್ಲಿರೋ ನೋವುಗಳನ್ನೆಲ್ಲ ತೆಗೆದಾಕಿ ಬೈತೀರಾ ಬೈರಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಕೊನೇದಾಗಿ ಆ ಕನ್ನಡಿಗೆ ಒಂದು ಸಾರಿ ಕೇಳಿ. ಸಾರಿ, ನನ್ನಿಂದ ತಪ್ಪಾಯಿತು, ನಾನು ಬೈದೆ ಅಂತ ನನಗೆ ಶಿಕ್ಷೆ ಕೊಡಬೇಡ, ನಾನು ಕಣ್ಣೀರಿಟ್ಟೆ ಅಂತ ಅಂದ್ಬಿಟ್ಟು ರಿಟರ್ನ್ ಕಣ್ಣೀರು ಕೊಡಬೇಡ, ನಾನು ನಗು ತೋರಿಸೋ ಮುಖದಲ್ಲಿ ನಾನು ಸಂತೋಷ ಆಗಿರಬೇಕು, ಖುಷಿಯಿಂದ ಇರಬೇಕು, ಇರೋ ನೋವುಗಳೆಲ್ಲ ಹೋಗ್ಲಾಡಿಸು, ನನಗಾಗಿರೋ ಅವಮಾನಗಳನ್ನೆಲ್ಲ ಎಲ್ಲವನ್ನು ಆ ಕಡೆ ಒಂದು ಕಡೆ ಸರಿಸಿ ನನಗೆ ಒಳ್ಳೇದನ್ನು ಮಾಡು. ನನಗೆ ಪ್ರತಿಯೊಬ್ಬರು ನನಗೆ ಅವಮಾನ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ, ನನ್ನ ಕಿಂಡಲ್ ಮಾಡ್ತಾ ಇದ್ದಾರೆ, ನನ್ನ ಬಾಡಿ ಶೇಮ್ ಮಾಡ್ತಾ ಇದ್ದಾರೆ, ನನ್ನನ್ನು ಹಾಡ್ಕೊಂಡು ನಗ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ನಾನೇನು ಅಚೀವ್ ಮಾಡೋಕ್ಕಾಗಲಿಲ್ಲ, ನಾನು ಪ್ರತಿಯೊಂದು ಕೆಲಸದಲ್ಲೂ ನಂಗೆ ಅವಮಾನ ಪಡ್ತಾ ಇದ್ದೀನಿ ಅಂತ ನೀವೇನು ಅವಮಾನ ಪಟ್ಟಿದ್ದೀರಿ ಎಲ್ಲವನ್ನೂ ಹೇಳಿಕೊಂಡು ಅದಕ್ಕೊಂದು ಥ್ಯಾಂಕ್ ಯು ಹೇಳಿ, ನನ್ನ ಮಾತನ್ನು ಇಷ್ಟೊತ್ತಂಗ ಕೇಳಿಸ್ಕೊಂಡಿಯಲ್ಲ, ನಿನಗೆ ಥ್ಯಾಂಕ್ಸ್ ಯು, ಮುಂದಕ್ಕೆ ನನಗೆ ಒಳ್ಳೇದು ಮಾಡಿಕೊಡು, ಎಲ್ಲ ರೀತಿಯಲ್ಲೂ ಜೀವನದಲ್ಲಿ ಒಳ್ಳೇದು ಮಾಡಿಕೊಡು ಅಂತ ಕೇಳ್ಕೊಳ್ಳಿ. ಆವಾಗ ಕನ್ನಡಿ ನಮಗೆ ನಾವೇನನ್ನ ಕೇಳಿರ್ತೀವೋ ಅದು ರಿಟರ್ನ್ ವಾಪಸ್ 2 ಪಟ್ಟಷ್ಟು ಕೊಡುತ್ತೆ. ಕನ್ನಡಿ ಅಂದರೆ ಅಷ್ಟು ಸುಲಭದ ಮಾತಲ್ಲ ಸ್ನೇಹಿತರೆ. ನಾವು ಒಳ್ಳೇದು ಕೊಟ್ಟಿದ್ರೆ ಒಳ್ಳೆಯದೇ, ಕೆಟ್ಟದ್ದು ಕೇಳಿದ್ರೆ ಕೆಟ್ಟದ್ದೇ. ಹಾಗಾಗಿ ಯಾವತ್ತೂ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಕೆಟ್ಟದ್ದನ್ನು ಮಾಡಬೇಡಿ, ಕೆಟ್ಟದಾಗ ಆಲೋಚನೆ ಮಾಡಬೇಡಿ ಅಂತ ಹೇಳೋದು. ಇದಿಷ್ಟನ್ನು ಖಂಡಿತ ಬದಲಾವಣೆ ಮಾಡ್ಕೊಳ್ಳಿ. ಲೈಫಲ್ಲಿ ಏನಾದರೂ ಖಂಡಿತ ಸಾಧನೆ ಮಾಡೇ ಮಾಡ್ತೀವಿ. ನಿಂತ್ಕೊಂಡ ತಕ್ಷಣ ಈಗ ನಾನೇ, ಎಷ್ಟು ಚೆನ್ನಾಗಿದೆಯೋ ರು ನೀನು, ತುಂಬ ಬ್ಯೂಟಿಫುಲ್ ಆಗಿದೆಯಾ, ಹೀಗೆ ನಗ್ನಗ್ತಾ ಇರು, ಎಷ್ಟು ಚೆನ್ನಾಗಿದೆ ಅಲ್ವಾ, ನೀನು ಹಾಕಿರೋ ಮೂಗುತಿ ಚೆನ್ನಾಗಿದೆ, ನೀನು ಹಣೆಗಿಟ್ಟಿರೋ ಬಟ್ಟು ಚೆನ್ನಾಗಿದೆ, ಕುಂಕುಮ ಚೆನ್ನಾಗಿದೆ, ಕಿವಿ ಓಲೆ ಚೆನ್ನಾಗಿದೆ, ಕತ್ತಿನ ಸರ ಎಲ್ಲ ಚೆನ್ನಾಗಿದೆ, ನೆಕ್ಸ್ಟ್ ಸಲ ಇದಕ್ಕಿಂತ ನಗು ನಿನ್ನ ಮುಖದಲ್ಲಿ ಇರಬೇಕು, ಗೊತ್ತಾಯ್ತಾರೋ ಅಂತ ನಾನು ಕನ್ನಡಿ ಮುಂದೆ ಹೇಳ್ಕೊಂಡೆ ನಾನು ಮುಂದೆ ದಿನಚರಿ ಶುರು ಮಾಡೋದು. ಇದ್ರ ಜೊತೆಗೆ ನಾನು 2026ಕ್ಕೆ ಸ್ವಲ್ಪ ಅಮೌಂಟ್ ಅಂದರೆ ಸೇವ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಮ್ಯೂಚುವಲ್ ಫಂಡಲ್ಲಿ ದುಡ್ಡನ್ನು ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ₹3,000 ದುಡ್ಡನ್ನು ಹಾಕ್ತಾ ಇದೆ, ಮತ್ತು ಇನ್ನು ₹2,000 ಹಾಕೋದಕ್ಕೆ ಶುರು ಮಾಡಿದ್ದೀನಿ. ನನ್ನ ಲೈಫ್ಗೆ, ನನ್ನ ಕೆರಿಯರ್ಗೆ, ನನಗೋಸ್ಕರ, ನನ್ನ ಭವಿಷ್ಯಕ್ಕೋಸ್ಕರ, ನಾನು ಅನ್ನೋದಕ್ಕೋಸ್ಕರ ನನಗೆ ದುಡ್ಡು ಬೇಕೇ ಬೇಕು. ಏಕೆಂದರೆ ಗಂಡನ ಕೈಯಲ್ಲಿ ದುಡ್ಡಿದ್ರೂ ಆಯಿತು, ಇಲ್ಲದಿದ್ರೂ ಆಯಿತು. ಮಕ್ಕಳ ಕೈಯಲ್ಲಿ ಏನು ಮಾಡ್ತೀರಾ ಹೇಳಿ? ಮಕ್ಕಳು ಜೀವನನೇ ಇನ್ನೂ ಕಟ್ಕೊಂಡಿಲ್ಲ. ಆ ಮಕ್ಳ ಹತ್ರ ನಾವು ದುಡ್ಡು ಕೇಳೋಕ್ಕಾಗತ್ತಾ? ಓದ್ತಿರೋ ಮಕ್ಳ ಹತ್ರ ನಾವು ದುಡ್ಡನ್ನು ಖಂಡಿತ ಕೇಳಬಾರ್ದು. ಮಕ್ಕಳು ದುಡಿಮೆ ಮಾಡ್ತಾ ಇದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ರೆ, ಎಜುಕೇಷನ್ ಮುಗಿದಿದ್ರೆ, ಹೋಗ್ರಪ್ಪ ಕೆಲಸ ಸೇರ್ಕೊಳ್ಳಿ, ನಂಗೊಂದಷ್ಟು ದುಡ್ಡು ತಂದುಕೊಡಿ ಅಂತ ಕೇಳ್ಬೋದು. ಬಟ್ ಇವಾಗ ಹಂಗೆ ಕೇಳೋಕ್ಕಾಗೋದಿಲ್ವಲ್ಲ. ಅದಕ್ಕೋಸ್ಕರ ನನಗೋಸ್ಕರ ನಾನು ದುಡ್ಡನ್ನು ಸೇವ್ ಮಾಡಿಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ಕೆಲವೊಂದು ಕಾಳಜಿಗಳನ್ನ ನಾನು ತಗೊಳ್ಳೇಬೇಕಾಗಿದೆ. ಆರೋಗ್ಯದ ಬಗ್ಗೆ ಇಲ್ಲಿ ಆಲ್ರೆಡಿ ತುಂಬಾ ಕಾಳಜಿ ತಗೋತಾ ಇದ್ದೀನಿ. ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಇದರೆಲ್ಲರ ಜೊತೆಗೆ ತುಂಬ ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ಯಾವ ರೀತಿ ಅಂದರೆ, ಒಂದು ನೆಗೆಟಿವ್ ಥಾಟ್ ಅಥವಾ ನೆಗೆಟಿವ್ ಆಗಿ ನಾನು ಏನಾದ್ರು ನೋಡಿದೆ, ಅಥವಾ ನೆಗೆಟಿವ್ ಆಗಿ ನನಗೆ ಯಾವುದೋ ವಿಚಾರ ಕಿವಿ ಬಿತ್ತು ಅಂದರೆ, ಆ ನೆಗೆಟಿವಲ್ಲಿ ಪಾಸಿಟಿವ್ ಹುಡ್ಕೋದನ್ನು ನಾನು ಕಲಿಬೇಕು ಈ ವರ್ಷದಿಂದ ಅಂತ ನಾನು ಥಿಂಕ್ ಮಾಡಿದ್ದೀನಿ. ಖಂಡಿತ ಇದಂತೂ ಖಂಡಿತ ಮಿಸ್ ಮಾಡ್ದಿರ ಎಲ್ಲರೂ ಟ್ರೈ ಮಾಡಿ. ಜೀವನನೇ ಬದಲಾಗುತ್ತೆ. ಹೌದು, ಒಳ್ಳೆಯದ್ರಲ್ಲೂ ಕೆಟ್ಟದ್ದಿರುತ್ತೆ, ಕೆಟ್ಟದ್ರಲ್ಲೂ ಒಳ್ಳೇದಿರುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಅವ್ವ ಹೇಳೋ ಒಂದು ಮಾತು, ಮುಗ್ಲಿರೋ ಹುರುಳಿ, ಅರ್ಧೋಗಿರೋ ಕಂಬಳಿ ಯಾವತ್ತಿಗೂ ಸಮಯಕ್ಕೆ ಬೇಕಾಗುತ್ತೆ, ಅದು ಬೇಡ ಅಂತ ಮೂಲೆ ಬಿಸಾಕಬೇಡ ಅಂತ ಹೇಳೋರು. ಚಳಿಗಾಲಕ್ಕೆ ಹರಿದೋಗಿರೋ ಕಂಬಳಿ ಮೂಲೆಯಲ್ಲಿದ್ದರೂ ಹುಡ್ಕೊಂಬಂದು ಒದ್ಕೋತೀವಿ, ಚಳಿ ತಡೆಯೋಕ್ಕಾಗಲ್ಲ ಅಂತ. ಹೊಟ್ಟೆ ಹಸ್ದಾಗ ಬಂದೈತೆ ಉರುಳಿ, ತಗೊಂಡೋಗಿ ಬಿಸಾಕು ಅದನ್ನು ಅಂತ ಬಿಸಾಕಿರ್ತೀವಿ ನಾವೇ. ಹೊಟ್ಟೆ ಹಶು ಅಂತ ಬಂದಾಗ, ದರಿದ್ರ ಅಂತ ಬಂದಾಗ, ಬಡತನ ಅಂತ ಬಂದಾಗ ಆ ಉಳ್ಳಿನೇ ನಮ್ಗೆ ಆಹಾರ ಆಗುತ್ತೆ ಅಂತ ಹೇಳ್ತಿದ್ರು. ಎಷ್ಟೋ ಸತ್ಯವಾದ ಮಾತಲ್ವಾ? ಹಾಗೆಯೇ ಸತ್ಯ ಕಂಡ್ರೂ, ಸತ್ಯ ಕೇಳಿದ್ರೂ, ಸತ್ಯ ಯಾರೇ ಬಂದರೂ ನಮ್ಮ ಹತ್ರ ಮಾತಾಡಿದ್ರೂ ಸ್ವಲ್ಪ ಆಲೋಚಿಸಬೇಕು.
ಒಂದು ನೆಗೆಟಿವ್ ಅಂದರೆ ಏನು ಸತ್ಯ ಅಂದರೆ ಸುಳ್ಳಿನ ಸತ್ಯ ಹೇಳ್ತಾರೆ ತಲೆ ಮೇಲೆ ಹೊಡೆದಾಗೆ, ನೋಡ್ದಿರೋ ನೋಡಿದೆ, ಕೇಳಿದೆ ಕೇಳಿದೆ, ಕಂಡಿರೋ ಕಂಡೆ ಅಂತ. ಅಂತಹ ವಿಚಾರವನ್ನು ಸ್ವಲ್ಪ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂದ್ಕೊಂಡು ನಾನು ಈ ಸಲ ಅಂತೂ ಖಂಡಿತ ನಿರ್ಧಾರ ಮಾಡಿದ್ದೀನಿ. ಇದರಿಂದ ನನ್ನ ಮನಸ್ಸಿಗೆ ಖುಷಿ ಆಗುತ್ತೆ. ನನ್ನ ಆಲೋಚನೆ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ನಾನು ತಿಳ್ಕೊಬೋದು. ದಿಢೀರ್ ನಿರ್ಧಾರಗಳು, ದಿಢೀರ್ ಅಂತ ಮಾತಾಡ್ಬಿಡೋದು ಅದೆಲ್ಲವೂ ತಪ್ಪುತ್ತೆ. ಈಗ ನಿನ್ನ ಹತ್ರ ಬಂದು ಮಾತಾಡಿದ್ಲಲ್ವಾ, ಏನಂತಂದ್ಲೋಳು, ನನ್ನ ಬಗ್ಗೆ ಏನಾರ ಮಾತಾಡದ್ಲಾ, ಒಳ್ಳೇದು ಮಾತಾಡಲ್ಲ, ಕೆಟ್ಟದ್ದು ಮಾತಾಡದ ಅಂದಾಗ ನಾವು ಇರೋ ವಿಚಾರ ಹೇಳ್ತೀವಿ ನಾವು. ಹೇಳ್ದಾಗ ಹೇಳಿರೋರು ತಪ್ಪಿಸ್ಕೊಂಡ್ಬಿಡ್ತಾರೆ. ಈ ಮಧ್ಯದಲ್ಲಿ ನಾವು ಕೇಳಿಸ್ಕೊಂಡಿರ್ತೀವಲ್ಲ, ನಾವು ಕೇಳಿ ಇನ್ನೊಬ್ರಿಗೆ ಹೇಳಿರ್ತೀವಲ್ಲ, ಅವರೇ ಸಿಗಾಕೊಳ್ಳೋದು ಹೊರತು ಬೇರೆ ಯಾರು ಈಗ ನಮ್ಮ ಮಾತು ಕೇಳಿದವರು ಸಿಗಾಕೊಳ್ಳಲ್ಲ, ನಮ್ಮ ಹತ್ರ ಬಂದು ಹೇಳಿರೋರು ಸಿಗಾಕೊಳ್ಳಲ್ಲ. ಬಟ್ ನಾವು ಮಧ್ಯದಲ್ಲಿರೋರು ನಾವು ಸಿಗಾಕೋತೀವಿ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. 2026ರಲ್ಲಿ ಇದನ್ನು ಮಾತ್ರ ಖಂಡಿತ ಅಚೀವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದರ ಜೊತೆಗೆ ನಮ್ಮ ಅಕ್ಕಪಕ್ಕದವ್ರ ಹತ್ರ ಆದಷ್ಟು ಇನ್ನೂ ಮಾತನ್ನು ಕಡಿಮೆ ಮಾಡಬೇಕು. ಖಂಡಿತವಲ್ಲ. ನಾನು ಈಗ ಆಲ್ರೆಡಿ ನಾನು ಯಾರ ಹತ್ರನೂ ಮಾತಾಡೋದಿಲ್ಲ. ಓಕೆ, ಅವ್ರಿಗೇನಾದರೂ ಕಷ್ಟ ಅಂತ ಅಂದಾಗ ಕೇಳ್ತಾರೆ, "ರೋ ಈ ಥರ ಆಗಿದೆ, ಏನು ಮಾಡಬೇಕು?" ಅಂತ. ನನ್ನ ಕೈಲಾದಷ್ಟು ನಾನು ಅವ್ರ ಜೊತೆ ಹಾಸ್ಪಿಟಲ್ಗೆ ಆಗಿರ್ಬೋದು, ಟ್ಯಾಬ್ಲೆಟ್ ತಂದು ಕೊಡೋದಾಗಿರ್ಬೋದು, "ಅಕ್ಕ ಇಲ್ಲಲ್ಲ, ಇಲ್ಲಿ ಹೋಗಿ ಬನ್ನಿ" ಅಂತ ಅನ್ನೋದಾಗಿರ್ಬೋದು, ಅಥವಾ ಎದುರುಗಡೆ ಸಿಕ್ಕಿದಾಗ "ಕಾಫಿ ಆಯಿತಾ, ತಿಂಡಿ ಆಯಿತಾ?" ಇದೆಲ್ಲ ಕಾಮನ್ನಾಗಿ ನಡೆಯುತ್ತೆ. ಬಟ್ ಇನ್ನೂ ಸ್ವಲ್ಪ ಮಾತುಗಳನ್ನು ಕಡಿಮೆ ಮಾಡಿ, ಒಂದು ಅರ್ಥಬದ್ಧವಾಗಿ ಮಾತುಗಳನ್ನು ಆಡೋದು, ಒಂದು ನಾವು ಏನಂತ ಹೇಳ್ತೀವಿ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ. ಸುಮ್ಮನೆಯಾಗಿ ವೇಸ್ಟಾಗಿ ಟೈಮನ್ನು ಇನ್ನೂ ವೇಸ್ಟ್ ಮಾಡಬಾರ್ದು. ಪ್ರತಿಯೊಂದು ಟೈಮನ್ನು ಯೂಸ್ ಮಾಡ್ಕೋಬೇಕು. ನನ್ನ ಮಾತು ಮುಗಿದ ಮೇಲೆ ಆ ಜಾಗದಲ್ಲಿ ನಿಲ್ಲಬಾರ್ದು. ನಿಂತರೆ ನಮ್ಮ ಗೌರವಕ್ಕೂ ಕಡಿಮೆ, ಅದ್ರ ಜೊತೆಗೆ ಏನು ಕೆಲಸ ಏನೋ ಇಲ್ವೇನೋ ಅದಕ್ಕೆ ನಿಂತಿದ್ದಾಳೆ ಅನ್ನೋದು ಬಂದುಬಿಡುತ್ತೆ. ಇದ್ರ ಜೊತೆಗೆ ನನ್ನ ಅಂದ ಚಂದನ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಎಸ್, ಇನ್ನು ನೀಟಾಗಿ ಡ್ರೆಸ್ ಮಾಡ್ಕೋಬೇಕು. ಇನ್ನು ನಾನು ತುಂಬ ಚೆನ್ನಾಗಿ ಕಾಣಬೇಕು. ಇನ್ನೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಪ್ರತಿಯೊಂದನ್ನು ಯೋಚನೆ ಮಾಡಿರೋದನ್ನು ಕಾರ್ಯರೂಪಕ್ಕೆ ತಗೊಂಬರಬೇಕು ಅಂತ ಯೋಚನೆ ಮಾಡಿದ್ದೀನಿ. ಗೊತ್ತಿಲ್ಲ, ಕಾರ್ಯರೂಪಕ್ಕೆ ತರಬೇಕು ಅಂದ್ಕೊಂಡು ಪ್ರತಿಯೊಂದನ್ನು ಯೋಚನೆ ಮಾಡಿ ನಿರ್ಧಾರನ ಕೈಗೊಂಡಿದ್ದೀನಿ 2026ಕ್ಕೆ. ಎಲ್ಲಿ ತನಕ ಈ ಅಚೀವ್ಮೆಂಟ್ ಬರುತ್ತೆ ಗೊತ್ತಿಲ್ಲ. ಬಟ್ ಖಂಡಿತ ಸಾಧನೆ ಅಂತೂ ಖಂಡಿತ ಮಾಡೇ ಮಾಡ್ತೀನಿ. ಯಾಕೆಂದರೆ ಇದೆಲ್ಲ ಆಲ್ರೆಡಿ ನಾನು ಶುರು ಮಾಡಿಬಿಟ್ಟಿದ್ದೀನಿ. ಶುರು ಮಾಡಿ 3 ತಿಂಗಳಾಗಿದೆ, 3ರಿಂದ 4 ತಿಂಗಳಾಗಿದೆ. ಪ್ರತಿಯೊಂದರಲ್ಲೂ ಪುಟ್ಟ ಹೆಜ್ಜೆನ ಇಟ್ಕೊಂಡು ಬಂದಿದ್ದೀನಿ. ಇನ್ನು ಎಲ್ಲ ಹೆಜ್ಜೆಗಳು ಇನ್ನೂ ಸ್ವಲ್ಪ ದೂರ ಇಟ್ಕೊಂಡು ಹೋಗಬೇಕು. ಪುಟ್ಟ ಹೆಜ್ಜೆ ಇಡೋದು ಬೇಡ, ಸ್ವಲ್ಪ ದೊಡ್ಡದಾಗೆ ಹೆಜ್ಜೆ ಇಡೋಣ ಅಂತ ಹೋಗಬೇಕು. ಆ ಥರ ಕೆಲಸ ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಾನು ಹೇಳಿದ್ರಲ್ಲಿ ಖಂಡಿತ ತಪ್ಪಲ್ಲ. ಖಂಡಿತ ನೀವು ಯೋಚನೆ ಮಾಡಿ. ಅಕ್ಕಪಕ್ಕದವ್ರ ಹತ್ರ ಸುಮ್ಮನೆ ನಾವು ಮಾತಾಡ್ತಾ ನಿಂತ್ಕೊಂಡ್ರೆ ಅವಳಿಗೇನು ಕೆಲಸ ಇಲ್ಲ ಕಣ, ಅದಕ್ಕೆ ಮಾಡ್ತಾ ನಿಂತಿದ್ದಾಳೆ, ಅವಳಿಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಾ, ಮನೇಲಿ ಮಾಡ್ಕೊಂಡು ತಿನ್ನತ್ತಾನೆ, ಗಂಡ ದುಡ್ಕೊಂಡು ಬಂದಾಗ್ತಾನೆ, ಅದಕ್ಕೆ ನಿಂತಿದ್ದಾಳೆ ಅನ್ನೋ ಬರುತ್ತೆ. ಅಕ್ಕಪಕ್ಕದವ್ರ ಹತ್ರ ನಾವು ಎಷ್ಟಲ್ಲಿರಬೇಕೋ ಅಷ್ಟಲ್ಲೇ ಇರಬೇಕು. ಜಾಸ್ತಿ ಹೊತ್ತು ಅವ್ರ ಹತ್ರ ಮಾತಾಡೋದಾಗಲಿ, ನಮ್ಮ ಪರ್ಸ್ನಲ್ ವಿಚಾರ ಮಾತಾಡೋದಾಗಲಿ, ಅವ್ರ ಪರ್ಸ್ನಲ್ ವಿಚಾರ ನಾವು ಕೇಳೋದಾಗಲಿ ಮಾಡಿದ್ರೆ ನಮ್ಮ ಸಂಬಂಧಗಳಿಗೆ ನಾವೇ ಲೂಸ್ ಬಿಟ್ಕೊಟ್ಟಾಗುತ್ತೆ. ಅದ್ರ ಜೊತೆಗೆ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ನೋಡ್ಕೊತು ಅಂದರೆ ನಮ್ಮ ಗಂಡ ಆಗಿರೋ ನಮಗೆ ಗೌರವ ಕೊಡ್ತಾರೆ, ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾರೆ, ನಮ್ಮ ಬಂಧು ಬಳಗನೂ ಸಹ ನಮ್ಮನ್ನು ಒಂದು ಗೌರವ ಕೊಟ್ಟು ನೋಡ್ಕೊಳ್ತಾರೆ. ಅದ್ರ ಜೊತೆಗೆ ನಾವು ಅನಾರೋಗ್ಯದಿಂದ ಮಲ್ಕೊಂಡ್ರೆ ನಾವು ಯಾರೂ ಸಹ ನಮ್ಮನ್ನು ನೋಡೋದಿಲ್ಲ. ನಮ್ಮನ್ನು ಎಲ್ಲರೂ ತಾತ್ಸಾರ ಭಾವದಿಂದ ನೋಡ್ತಾರೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದ್ರ ಜೊತೆಗೆ ನಾನು ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ಪ್ರಯತ್ನ ಯಾಕೆ ಪಡ್ತೀನಿ ಅಂತಂದರೆ, ಅದು ನನ್ನ ಖುಷಿಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ. ನಾನು ನನಗೋಸ್ಕರ ಏನು ಮಾಡ್ಕೊಂಡಿದ್ದೀನಿ ಅಂತಂದಾಗ, ನಾನು ನನಗೋಸ್ಕರ ಅಂತನ್ನೋದನ್ನು ಒಂದು ಸ್ವಲ್ಪ ಮೀಸಲಾಗಿಡ್ತೀನಿ. ಹೌದು, ನಾನು ತುಂಬಾ ಪ್ರಾಮುಖ್ಯತೆ ಕೊಡ್ತೀನಿ. ಒಂದು ಸ್ಕಿನ್ ಕೇರ್ಗಾಗಿರ್ಬೋದು, ಹೇರ್ ಕೇರ್ಗಾಗಿರ್ಬೋದು, ಅಥವಾ ನಿದ್ದೆ ಮಾಡೋದಕ್ಕಾಗಿರ್ಬೋದು. ನನಗೆ ನಾನು ಸುಂದರವಾಗಿ ಕಾಣಬೇಕು. ಬೇರೆಯವ್ರಿಗೆ ನಾನು ಹೆಂಗೆ ಕಾಣಿಸ್ತೀನಿ ಅನ್ನೋದು ಬೇಕಾಗಿಲ್ಲ. ಅದ್ರ ಬಗ್ಗೆ ನಾನು ತುಂಬ ಪ್ರಾಮುಖ್ಯತೆ ಖಂಡಿತ ಕೊಡ್ತೀನಿ. ಇದು ಕೊಡೋದ್ರಿಂದ ನಾನು ಖುಷಿಯಾಗಿದ್ದರೆ ತಾನೇ ನನ್ನ ಹೊರಗೆ ಜಗತ್ತಿಗೆ ನಾನು ಖುಷಿಯಾಗಿದ್ದೀನಿ ಅಂತ ಅನ್ನೋದು ಕಾಣೋದು. ಅದ್ರ ಜೊತೆಗೆ ನನ್ನ ಮನೆಯವ್ರ ಜೊತೆ ನೆಮ್ಮದಿಯಾಗಿರೋಕ್ಕಾಗೋದು. ಇದೆಲ್ಲವೂ ತುಂಬ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಆರೋಗ್ಯ ತುಂಬ ಮುಖ್ಯ ಆಗುತ್ತೆ. ನಾವು ಊಟ ಮಾಡೋ ರೀತಿ ಇನ್ನೂ ಬದಲಾಯಿಸ್ಕೋಬೇಕು. ಯಾವ ರೀತಿ ಅಂದರೆ ಉಪ್ಪು, ಹುಳಿ, ಖಾರ ಓಕೆ, ಎಲ್ಲರೂ ಊಟ ಮಾಡ್ತಾರೆ, ತಿಂತಾರೆ. ಆದರೆ ಉಪ್ಪು, ಹುಳಿ, ಖಾರದ ಜೊತೆಗೆ ಕೆಲವೊಂದು ಊಟ ಮಾಡುವ ಭರದಲ್ಲಿ ಫಾಸ್ಟಾಗಿ ಊಟ ಮಾಡೋದು, ಊಟ ಮಾಡೋ ಮಧ್ಯದಲ್ಲಿ ನೀರು ಕುಡಿಯೋದು, ಊಟ ಮಾಡೋ ಮಧ್ಯದಲ್ಲಿ ಮಾತನ್ನು ಆಡೋದು, ಊಟ ಮಾಡೋ ಮಧ್ಯದಲ್ಲಿ ನಾವು ಮೊಬೈಲನ್ನು ನೋಡೋದು, ಟಿ ವಿಯನ್ನು ನೋಡೋದನ್ನು ಇಷ್ಟನ್ನು ಅವಾಯ್ಡ್ ಮಾಡ್ಕೋಬೇಕು ಅಂತ 2026ಕ್ಕೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಎಲ್ಲಿ ತನಕ ಬರುತ್ತೆ ಗೊತ್ತಿಲ್ಲ. ಸರಿ, ಪಲ್ಯ ಎಲ್ಲ ಮಾಡಾಯಿತು. ಸುಮಾರು ಸ್ನಾನ ಮನೆ ಎಲ್ಲ ತೊಳೆದಾಯಿತು. ತೊಳೆದು ಬಂದು ಈಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಎಷ್ಟೇ ಪಾತ್ರೆಗಳು ವಾಶ್ ಮಾಡಿದ್ರೂ ಸಹ ಮುಗಿದೇ ಇರೋವಂತಹ ಒಂದು ಕೆಲಸ ಅಂತನ್ಬೋದು. ನೀವೆಲ್ಲ ಹೊಸ ವರ್ಷಕ್ಕೆ ಎಲ್ಲಿ ಹೋಗ್ತಾ ಇದ್ದೀರಾ? ಖಂಡಿತ ಕಮೆಂಟ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೆಲವೊಂದು ನಿರ್ಧಾರಗಳಿಂದ, ಕೆಲವೊಂದು ನಡವಳಿಕೆಗಳಿಂದ
ಅಕ್ಕಪಕ್ಕದವರಿಂದ ನಮ್ಗೆ ಗೌರವ ಸಿಗುತ್ತೆ. ಅದ್ರ ಜೊತೆಗೆ ನಾವು ಕೆಲವೊಂದು ವಿಚಾರಗಳಿಂದ ದೂರ ಇರೋದ್ರಿಂದ ಕೆಲವೊಂದು ಮಾತುಗಳು, ಅಪಮಾನಗಳು, ಅವಮಾನಗಳಿಂದ ದೂರ ಇರ್ಬೋದು. ಕೆಲವೊಂದು ಕೆಟ್ಟ ಒಪಿನಿಯನ್ ಕೊಡ್ತಾರೆ ಗೊತ್ತಾ? ಇವಳು ಸರಿ ಇಲ್ಲ, ಇವಳು ಬಾಯಿ ಸರಿ ಇಲ್ಲ, ಇವಳಿಂದನೇ ಮನೆ ಹಾಳಾಯಿತು, ಇವಳಿಂದನೇ ಜಗಳ ಶುರುವಾಯಿತು. ಅಂಥವುಗಳಿಂದ ದೂರ ಅಂಥವುಗಳಿಂದ ನಾವು ದೂರ ಇರ್ಬೋದು ಕೆಲವೊಂದು ನಿರ್ಧಾರಗಳಿಂದ. ಅದೇ ಕಾರಣಕ್ಕೋಸ್ಕರ ಅಕ್ಕಪಕ್ಕದವ್ರ ಹತ್ರ ಜೋಪಾನ ಅಂತ ಹೇಳೋದು. ಯಾರೋ ಮಾಡಿರೋ ತಪ್ಪನ್ನು ತಗೊಂಡ್ಬಂದು ನಮ್ಮ ತಲೆಗೆ ಕಟ್ಟಿಬಿಡ್ತಾರೆ. ಅಷ್ಟು ಸುಲಭ ಅಲ್ಲ ಬೇರೆಯವರು ಅಂತಂದರೆ, ಆಯಿತಾ? ಆ ಥರ ಆಗುತ್ತೆ. ಹುಷಾರು, ಜೋಪಾನ. 2026ರಲ್ಲಿ ಖಂಡಿತ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೇ ಮಾಡಿ. ಅಚೀವ್ ಮಾಡೋದಕ್ಕೆ ದುಡ್ಡಿದ್ರೂ ಸಾಕಾಗೋದಿಲ್ಲ, ಸಮಯ ಇದ್ರೂ ಸಾಲೋದಿಲ್ಲ. ಆದರೆ ಮನಸ್ಸಿರಬೇಕು, ಮಾಡೋ ಪ್ರಯತ್ನ ಇರಬೇಕು. ಪ್ರಯತ್ನ ಅಂತೂ ಇದ್ದರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಪ್ರಯತ್ನನೇ ಇಲ್ಲದೆ ಬರೀ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಆಲೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ಕನಸು ಕಟ್ಟಿಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಪ್ರಯತ್ನ ಪಟ್ಟರೆ ದುಡ್ಡೂ ಬರುತ್ತೆ, ಸಮಯನೂ ಸಿಗುತ್ತೆ, ನಾವು ಮಾಡಿರೋ ಪ್ರಯತ್ನಕ್ಕೆ ಪ್ರತಿಫಲನೂ ಸಿಗುತ್ತೆ ಅಂತ ಹೇಳ್ತೀನಿ. ಬನ್ನಿ, ಬೆಂಡೆಕಾಯಿ ಎಲ್ಲನೂ ತೊಳೆದೆ ನಾನು. ಸ್ವಲ್ಪ ಎಲ್ಲ ಧೂಳು ಹಂಗಾಗಿತ್ತು. ಆ ಕಾರಣಕ್ಕೋಸ್ಕರ ತೊಳೆದು ಅದನ್ನು ಇವಾಗ ಬಟ್ಟೆನಲ್ಲಿ ನೀಟಾಗಿ ಒರೆಸಿ ಅದನ್ನು ಕಟ್ ಮಾಡಿಟ್ಕೊಂಡು ಬಾಣಲೆಲಿ ಹಾಕಿ ಹುರಿದು ಅದನ್ನು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಕಬ್ಬಿಣದ ಬಾಣಲೆನಲ್ಲೇ ಹುರಿತಾ ಇರೋದು. ತುಂಬ ಎಷ್ಟು ಗೊತ್ತಾ, ಕಬ್ಬಿಣದ ಬಾಣಲೆನಲ್ಲಿ ಅಡುಗೆ ಮಾಡಿದ್ರೆ ಅದು ರುಚಿ ಮಾತ್ರ ತುಂಬಾ ಚೇಂಜ್ ಇರುತ್ತೆ ಅಂತ ಅನ್ಬೋದು. ಇನ್ನು ಬೆಂಡೆಕಾಯಿ ಸಿಕ್ಕಾಪಟ್ಟೆ ಫ್ರೆಶ್ ಆಗಿತ್ತು. ಆ ಕಾರಣಕ್ಕೋಸ್ಕರ ಇನ್ನು ಇಡೋದು ಬೇಡ ಅಂತ ಅಂದ್ಬಿಟ್ಟು ಬೆಂಡೆಕಾಯಿನ ಹುರಿದಿಟ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಬೆಂಡೆಕಾಯಿ ಸಾಂಬಾರು ಜೊತೆಗೆ ಕೆಲವೊಂದು ಸಲ ಮುದ್ದೆ ಮಾಡ್ತೀನಿ, ಕೆಲವೊಂದು ಸಲ ದೋಸೆ, ಕೆಲವೊಂದು ಸಲ ರೈಸು ಉಂಟು. ಇವತ್ತು ಮುದ್ದೆ ಮತ್ತು ರೈಸು ಎರಡೂ ಮಾಡ್ತಾಯಿದ್ದೀನಿ. ಮುದ್ದೆಗೆ ಮಾಮೂಲಿ ಮನೆಯವರೆಲ್ಲರೂ ತಿಂತಾರೆ, ಇನ್ನು ರೈಸು ಮನೆಯಲ್ಲಿ ಮಕ್ಕಳು ಸಹ ತಿಂತಾರೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹುರಿಬೇಕಾದ್ರೆ ಏನು ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕೋದು, ಉಪ್ಪು ಹಾಕೋದು ಏನೂ ಮಾಡಿಲ್ಲ. ಬರೀ ಖಾಲಿ ಬಾಣಲಿಗೆ ಬೆಂಡೆಕಾಯಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರಿತೀನಿ. ಫಾಸ್ಟಾಗಿ ಹುರಿದ್ರೆ ಆಗೋದಿಲ್ಲ, ನಿಧಾನವಾಗಿ ಹುರಿದು ಅಡುಗೆ ಮಾಡಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ. ಈಗ ಖಾರ ರುಬ್ಬೋದಕ್ಕೆ ಅಂದ್ಬಿಟ್ಟು ಈರುಳ್ಳಿ, ಟೊಮೊಟೊನ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಎಲ್ಲ, ಬೆರಳೆಣಿಕೆ ಮಸಾಲ ಮಾತ್ರ. ಹಾಗೆ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಲ ಹೇಳ್ತೀನಿ. ಇದು ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಧನಿಯಾ ಪುಡಿ ಇಷ್ಟಿದ್ರೆ ಸಾಕು, ಬೆಂಡೆಕಾಯಿ ರೆಡಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹುಳಿಗೆ ಅಂತಂದ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಇತ್ತು ಅಂತಂದರೆ ರುಚಿಯಾಗಿರೋ ಬೆಂಡೆಕಾಯಿ ಸಾಂಬಾರು ರೆಡಿಯಾಗುತ್ತೆ. ಅದು ಹೇಗೆ ಮಾಡಿದೆ ಅಂತಲೂ ಸಹ ನಿಮಗೆ ಶೇರ್ ಮಾಡ್ತೀನಿ. ಈಗ ಒಲೆ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಕಾಯೋದಕ್ಕಿಟ್ಟು, ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆ ಎಲ್ಲನೂ ಹಾಕಿ ಹುರಿದು, ಅದಾದಮೇಲೆ ಹುರಿದಿಟ್ಟಿರೋ ಬೆಂಡೆಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಹುಣಸೆ ಹುಳಿ ರಸನ ಬಿಡಲೇಬೇಕು ಬೆಂಡೆಕಾಯಿ ಸಾಂಬಾರಿಗೆ. ಮೀನು ಸಾಂಬಾರು, ಬೆಂಡೆಕಾಯಿ ಸಾಂಬಾರಿಗೆ ಹುಣಸೆ ಹುಳಿ ರಸ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಸಾಂಬಾರು ಚೆನ್ನಾಗಿರೋದಿಲ್ಲ. ಎಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಂಡು ಅಳತೆ ತಕ್ಕಷ್ಟು ನೀರನ್ನು ಹಾಕಿ, ತುಂಬ ತೆಳು ಇದ್ದರೆ ಚೆನ್ನಾಗಿರೋದಿಲ್ಲ, ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರೋದಿಲ್ಲ. ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಈ ಸಾಂಬಾರನ್ನ ಹೆಚ್ಚಿಸ್ಕೊಂಡು ಒಂದು 5 ನಿಮಿಷ ಕುದೀತು ಅಂದರೆ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿರುತ್ತೆ. ಆಲ್ರೆಡಿ ಎಲ್ಲನೂ ಬಾಡಿಸ್ಕೊಂಡಿದ್ದೀನಿ. ಈಗ ಆ ಬಾಡಿರೋದ್ರಲ್ಲೇ ಬೆಂಡೆಕಾಯಿ ಬೆಂದೋಗಿದೆ, ಇನ್ನೂ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ತುಂಬ ರುಚಿಯಾಗಿರೋ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಇದಕ್ಕೆ ಚಕ್ಕೆ ಬೇಡ, ಲವಂಗ ಬೇಡ. ಇನ್ನು ಧನಿಯಾ ಪುಡಿಗೂ ಸಹ ಚಕ್ಕೆ ಲವಂಗ ಏನೂ ಹಾಕಿಲ್ಲ, ಬರೀ ಧನಿಯಾ, ಕಡಲೆಕಾಳು, ಅರಿಶಿನ ಕೊನೆ ಇಷ್ಟನ್ನು ಹಾಕಿ ಮಾಡಿಸಿರೋದು. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿದೆ. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ಸಾಂಬಾರೆಲ್ಲ ಆದಮೇಲೆ ಉಳಿದಿದ್ದ ಕೆಲಸ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅನ್ನಿಸ್ತು? ಇವತ್ತಿನ ವಿಡಿಯೋದ ಬಗ್ಗೆ ಖಂಡಿತ ಕಮೆಂಟ್ ಹಾಕಿ. ಜೀವನದಲ್ಲಿ ಸಾಧನೆ ಮಾಡ್ತೀವಿ ಅನ್ನೋದು ಅಂದ್ಕೊಳ್ಳೋದಕ್ಕಿಂತ ಪ್ರಯತ್ನ ಅನ್ನೋದು ಮುಖ್ಯ ಆಗಿರುತ್ತೆ. ಪ್ರಯತ್ನ ಪಟ್ಟರೆ ನಮ್ಮ ಫಲ ಸಿಗೋದು. ಮನಸ್ಸಲ್ಲಿ ಆಸೆ ಕನಸುಗಳು ಇಟ್ಕೊಳ್ಳೋದು ದೊಡ್ಡದಲ್ಲ, ಅದನ್ನು ಈಡೇರಿಸ್ಕೊಳ್ಳೋ ಪ್ರತಿಯೊಬ್ಬರು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೀನಿ. 2026ಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು ಎಲ್ಲರಿಗೂ ಬರುತ್ತೆ. ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ನಾಳೆನೇ ಅಂದರೆ 1ನೇ ತಾರೀಕಿಂದ ಶುರುವಾದರೆ ಯುಗಾದಿಯಿಂದ ಪಂಚಾಂಗದ ಪ್ರಕಾರ ಹೊಸ ವರ್ಷ ಆಗಿರುತ್ತೆ. ಎರಡಕ್ಕೂ ಶುಭಾಶಯ ಕೋರ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.